ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಎಷ್ಟು ಹಾಯಾಗಿದೆಯಾ. ಆಕಾಶ ತಲೆ ಮೇಲೆ ಬಿದ್ದರೂ ಆರಾಮಾಗಿರೋ ವಿದ್ಯೆ ನಿನ್ನನ್ನು ನೋಡಿ ಕಲಿಬೇಕು. ಭೂಕಂಪ ಆದಾಗ ಭಯ ಪಟ್ಕೊಂಡು ಓಡಿದ್ರೆ ಅಪಾಯನೇ ಜಾಸ್ತಿ. ಅದೇನೇ ತಲೆ ತಗ್ಗಿಸಿ ಕಾದರೆ ಸ್ವಲ್ಪನಾದರೂ ಸೇಫಾಗಿರ್ಬೋದು. ಅಪಘಾತಕ್ಕೆ ಅವಸರವೇ ಕಾರಣ. ಆದರೆ ಇನ್ನೂ ತಲೆ ಬಗ್ಸಿ ಕೂರೋದ್ರಲ್ಲಿ ಅರ್ಥ ಇದೆಯಾ? ನನಗೂ ಮರೆಯಲ್ಲಿ ನಿಂತು ಈ ಆಟ ಆಡಿ 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 ಬೋರ್ ಆಗಿಬಿಟ್ಟೆ. ಸ್ವಲ್ಪ ದಿವಸ ಈ ಗೇಮ್ನ ನಿಲ್ಲಿಸ್ಬಿಡೋಣ. ಅಂದರೆ ಇಷ್ಟೆಲ್ಲ ಮಾಡಿರೋ ಆ ನಾಯಿ ಮೇಲೆ ಇನ್ನು ಮೇಲೆ ಡೈರೆಕ್ಟ್ ಅಟ್ಯಾಕ್, ಗುರಿ ಇಡಬೇಕು, ಶೂಟ್ ಮಾಡಬೇಕು. ಫೈನಲಿ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಅಣ್ಣ. ಅವನ ಜೀವನ ನಮ್ಮೂರಿನ ರೋಡ್ಗಳ ಥರ ಆಗಬೇಕು. ಇಲ್ಲಿ ಗುಂಡಿ ಮುಚ್ಚಿದರೆ ಅಲ್ಲಿ ಗುಂಡಿ ತೆರ್ಕೋಬೇಕು. ಆ ತರಹ ಮಾಡ್ತೀನಿ. ನಾನು ಸಂಜುಗೆ 2 ಆಪ್ಷನ್ ಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ದು ಸರಿ ಅನ್ಸುತ್ತೋ ಅಂತ ನೀವೇ ಹೇಳಿ. ಮೊದಲನೇದು, ಈ ತರ ಮಾಲ್ ಪ್ರಾಕ್ಟೀಸ್ ಮಾಡಿರೋದಕ್ಕೆ ಪರ್ಮನೆಂಟ್ ಆಗಿ ಡಿಬಾರ್ ಮಾಡಿ ಜೈಲಿಗೆ ಕಳಿಸೋದು. ಎರಡನೇದು, MBBS ನ ಫಸ್ಟ್ ಇಯರ್ ಇಂದ ಮತ್ತೆ ಸ್ಟಾರ್ಟ್ ಮಾಡೋದು. ನನ್ನ ಮಗನ ಜೀವನ ಹಾಳು ಮಾಡ್ತೀಯ, ಅವನಿಗೆ ಅವಮಾನ ಮಾಡ್ತೀಯ. ತಾರಾ, ನೀನು ರೆಡಿಯಾಗು. ನೀನು ಆಕ್ಷನ್ ತಗೊಳ್ಳೋ ಸಮಯ ಬಂದಿದೆ. ನಿನ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡು. ಹಲೋ ಮನೀಶ್. ಇವತ್ತು ನಿಮ್ಮ ಲೈಫ್ದು ತುಂಬ ಇಂಪಾರ್ಟೆಂಟ್ ದಿನ. ರೆಡಿಯಾಗಿ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಹಾಸ್ಪಿಟಲ್ಗೆ ಹೋಗ್ತಿರೋದಲ್ವಾ? ನಾನು ನಿಮ್ಮ ಜೊತೆ ಬರ್ಬೋದಾ? ಏನೇನು ಗಂಡನ್ನ ಏನಂತ ಕೇಳಿದೆ? ರೀ, ನಾನು ನಿಮ್ಮ ಜೊತೆ ಬರ್ಬೋದಾ ಅಂತ. ಏನಾದ್ರು ಬುದ್ಧಿ ಇದೆಯಾ ನಿನಗೆ? ರೀ, ನಾನು ನಿಮ್ಮ ಜೊತೆ ಬರ್ತೀನಿ, ಕರ್ಕೊಂಡೋಗಿ ಅಂತ ಆರ್ಡರ್ ಮಾಡಬೇಕು. ರೀ ಡಾರ್ಲಿಂಗ್, ನೀನು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ಬೇಕು ಕೊಡು. ಯಾವಾಗ ನೋಡಿದ್ರು ಕೆಲಸ ಅಂತಿದ್ರೆ ರಸಿಕತೆ ಎಲ್ಲಿಂದ ಬರಬೇಕು? ಇವರಿಬ್ಬರಿಗೆ ಏನು ಮಾಡಲಿ? ಹಾ, ಒಂದು ಕೆಲಸ ಮಾಡಿ. ನಾನು ಕೆಲವು ರೊಮ್ಯಾಂಟಿಕ್ ಆಗಿರೋ ಮೂವೀಸ್ ಕಳಿಸ್ತೀನಿ, ಅದನ್ನ ನೀವಿಬ್ಬರೇ ನೋಡಬೇಕು. ಹಂಗಾರಿ ಏನೇನೋ ಹೇಳ್ಬೇಡ ಪ್ಲೀಸ್. ಸುಮ್ಮನಿರ, ನಿನ್ಗಿದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ಇವಳನ್ನ ಕರ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು. ಬಂಗಾರಿ ಸುಮ್ಮನೆ ಎಕ್ಸೈಟ್ ಆಗ್ತಿದ್ಯಾ? ನಾವು ಹಾಸ್ಪಿಟಲ್ ಬರ್ತಿದ್ದೀವಿ ಕೆಲಸಕ್ಕೆ. ನೀನು ಅನ್ಕೊಂಡಿರೋ ಹಾಗೆ ಜಾಲಿಗೆ ಸುತ್ತಾಡೋಕೆ ಹೋಗ್ತಾ ಇಲ್ಲ. ಅದೇನೇ ಇರ್ಲಿ, ಇನ್ಮೇಲೆ ನೀವಿಬ್ರು ಕೈ ಹಿಡ್ಕೊಂಡು ಜಾಲಿಯಾಗಿ ರೊಮ್ಯಾಂಟಿಕ್ ಓಡಾಡ್ಬೇಕು, ಸರಿನಾ? ನಿತ್ಯ, ನೀನು ಸರಿಗಿಲ್ಲ ಕಣೆ. ನೀನು ಹೆಂಡತಿಯಾಗಿ ಅವನ್ನ ಹೆದರಿಸ್ಬೇಕು, ಆರ್ಡರ್ ಮಾಡಬೇಕು. ಇಷ್ಟೊಂದು ಸಾಫ್ಟ್ ಆಗಿದ್ರೆ ಸರಿ ಹೋಗಲ್ಲ. ಬಂಗಾರಿ ಪ್ಲೀಸ್ ನೋಡು, ಈಗ ನೀನು ಇವಳನ್ನ ಕರ್ಕೊಂಡು ಹೊರಡು. ಅಲ್ಲ, ನಿಧಿಯವರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನಿನಗೆ ಬುದ್ಧಿ ಇಲ್ವೇನೋ? ನಿಧಿ ಗಂಡ ಹೆಂಡತಿ ಜೊತೆ ಯಾಕೋ ಬರಬೇಕು? ಅವಳು ಆಮೇಲೆ ಬೇರೆ ಕಾರಲ್ಲಿ ಕಳಿಸ್ತೀರಿ, ನೀವಿಬ್ಬರಿಗೂ ಹೊರಡಿ. ಸರ್ಜನಾಗಿ ಇವತ್ತು ಅವ್ರದ್ದು ಫಸ್ಟ್ ಡೇ, ಇನ್ನೇನು ಬಂದ್ಬಿಡ್ತಾರೆ. ಹೌದು ಅಜ್ಜಿ, ಅವಳು ನಮ್ಮ ಜೊತೆನೆ ಬರಲಿ. ಹೇಗೂ ಒಂದೇ ಕಡೆ ಹೋಗ್ತಾ ಇದೀವಲ್ಲ, ಮತ್ತ್ಯಾಕೆ ಇನ್ನೊಂದು ಕಾರು? ಶೋ ದೇವ್ರೆ, ನಿನ್ಗೂ ಏನು ಗೊತ್ತಾಗಲ್ಲ ಕಣೆ. ಲಚ್ಚಿ, ಏನೇ ಇದು
ಆವಾಗಿಂದ ಇಬ್ರು ಏನೋ ಚೀವ್ ಅಂತ ಮಾತಾಡ್ತಾನೆ ಇದ್ದೀರಾ? ನೋಡಿ ನಿನ್ ಮೊಮ್ಮಗಳನ್ನ ಹೊಸ್ದಾಗಿ ಮದುವೆ ಆಗಿರೋರು ಇಬ್ಬರೇ ಜೊತೆಯಲ್ಲಿ ಜಾಲಿಯಾಗಿರ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ನಮ್ಮನೇಲಿ ಇವರಿಬ್ರಿಗೆ ನಾನ್ ಪ್ಲಾನ್ ಮಾಡ್ಬೇಕು. ಏ ಅಲ್ಲ ಕಣೆ ಹಾಕೋವ, ಅವಳು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? 3 ಜನ ಹೋಗ್ತಾ ಇರೋದು ಒಂದೇ ಕಡೆ, ಒಂದೇ ಕಾರಲ್ಲಿ ಹೋದ್ರೆ ಆಗಲ್ವಾ? ಇನ್ನೊಂದು ಕಾರು ಅಂದ್ರೆ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಅಲ್ವೇನೆ? ಏನು ನೀನು ಪೆಟ್ರೋಲ್ ಉಳ್ಸಕ್ಕೆ ಬಂದ್ಬಿಟ್ಟೆ ಅಲ್ವಾ? ನಿನ್ನ ಒಪಿನಿಯನ್ ನಾನು ಕೇಳ್ತಿಲ್ಲ. ನೀನು ಮಾತಾಡ್ತಿದ್ರೆ ಸುಮ್ಮನೆ ಇರ್ಬೇಕು ಅಷ್ಟೇ. ಹಲೋ, ನೀವಿಬ್ರು ಹೊರಡಿ ಹಿಂದೆ. ಬಂಗಾರಿ, ಯೋರ್ ಬಂಗಾರಿ ಇಸ್ ಆಲ್ವೇಸ್ ರೈಟ್. ಓಕೆ, ಹಲೋ, ಕೈ ಹಿಡ್ಕೊಳ್ಳು. ಹಾಗಲ್ಲ, ಹೀಗೆ ಹೋಗ್ಬೇಕು. ಕಮಾನ್ ಕಮಾನ್. ಕರ್ಣ ಸರ್, ನಿಧಿ, ಹಲೋ ನಿತ್ತಿನ್ನು ಕರ್ಣನ್ನ ನಾನೇ ಗಂಡ ಹೆಂಡತಿ ಜಾಲಿಯಾಗಿ ಹೋಗ್ಲಿ ಅಂತ ಕಳಿಸ್ಬಿಟ್ಟೆ. ಓ ಮೈ ಗಾಡ್, ನೀವು 3 ಜನ ಒಟ್ಟಿಗೆ ಹೋಗ್ತಿದ್ರಿ ಅಲ್ವಾ ದಿನ? ಅವ್ರನ್ನ ಕಳಿಸ್ಬಿಟ್ಟೆ. ನಿಂಗೇನು ಬೇಜಾರಿಲ್ಲ ತಾನೆ? ಅಯ್ಯೋ ಪರವಾಗಿಲ್ಲ ಅಮ್ಮ. ಪುಟ್ಟಿ, ಏನ್ ಗೊತ್ತಾ, ಒಂದ್ ರೀತಿಲಿ ಲಚ್ಚಿ ಮಾಡಿದ್ ಒಳ್ಳೇದೇ ಆಯ್ತು ನೋಡು. ಇವತ್ತು ನಿನ್ ಕೆಲ್ಸಕ್ಕೆ ಮೊದಲನೇ ದಿನ. ಇಷ್ಟು ವರ್ಷ ನೀನ್ ಮಾಡಿದ ತಪಸ್ಗೆ, ಪಟ್ಟಿ ಶ್ರಮಕ್ಕೆ ಸಿಗ್ತಾ ಇರೋ ಫಲ ಕಣೆ ಇದು. ಅದಕ್ಕೆ ನೀನ್ ಹೊರಡಕ್ ಮುಂಚೆ ದೇವ್ರಿಗೆ ಆರತಿ ಮಾಡಿ ದೀಪ ಹಚ್ಚಿ ಕುಂಕುಮ ಹಚ್ಕೊಂಡು ಹೋಗುವಂತೆ. ಬಾ, ನಾನೇ ಮಾಡಿಸ್ತೀನಿ, ಬಾ. ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕರುಣಾ